ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಹಿಂದೆ ನಾನು ಬಿಗ್ ಬಾಸ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇವತ್ತು ಕೂಡ ಒಂದು ಹೊಸ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಅಪ್ಡೇಟ್ ಒಂದಿಗೆ ಬಂದಿದ್ದೇನೆ. ಸೊ ಇದುವರೆಗೂ ನೀವು ನೋಡಿರ್ಬೋದು ಯಾರೆಲ್ಲ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ, ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ. ಸೊ ಮೊದಲೇದಾಗಿ ನೀವು ಕುಮಾರಿ ಅನ್ನೋರ್ನ ನೋಡಿರ್ಬೋದು, ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಆದ್ರೆ ಇದುವರೆಗೂ ಅವರು ಸ್ಟಾರ್ ಕಂಟೆಸ್ಟೆಂಟ್ ಅಂತ ಆಗಿದ್ರು, ಅಂದ್ರೆ ಡೈರೆಕ್ಟ್ ಆಗಿ ಅವರು ಮನೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇತ್ತು. ಇದಾದ್ಮೇಲೆ ಈಗ ಇವತ್ತಿನ ಒಂದು ಟಾಸ್ಕ್ ಅಂದ್ರೆ 5 ಜನ ಸ್ಟಾರ್ ಕಂಟೆಸ್ಟೆಂಟ್ ಮಧ್ಯ ಮತ್ತೆ ಒಂದು ಟಾಸ್ಕ್ ಅನ್ನ ಕೊಟ್ರು. ಇದಾದ್ಮೇಲೆ ಈ ಟಾಸ್ಕ್ ಅಲ್ಲಿ ಅವರನ್ನ ಅವರು ಸೊ ಸಾಬೀತ್ ಮಾಡ್ಕೋಬೇಕಾಗಿತ್ತು ಬಿಗ್ ಬಾಸ್ ಮನೆ ಒಳ ಹೋಗೋದಕ್ಕೆ ಎಷ್ಟು ಸ್ಟ್ರಾಂಗ್ ಅಂತ. ಸೊ ಅದರಲ್ಲಿ ಪೂರ್ಣಿಮಾ ಮತ್ತೆ ಕುಮಾರಿ ಅವರ ಮಧ್ಯ ಒಂದು ಟಾಸ್ಕ್ ಇರುತ್ತೆ. ಅದರಲ್ಲಿ ಪೂರ್ಣಿಮಾ ಅವರು ಗೆಲ್ತಾರೆ. ಪೂರ್ಣಿಮಾ ಅವರು ಗೆದ್ದಾಗ ಕುಮಾರಿ ಅವರ ಒಂದು ಬ್ಯಾಡ್ಜ್ ಅಂದ್ರೆ ಸ್ಟಾರ್ ಬ್ಯಾಡ್ಜ್ ಏನಿರುತ್ತೆ ಅದನ್ನ ರಿಟರ್ನ್ ಕೊಡ್ಬೇಕಾಗತ್ತೆ. ಹಾಗಾಗಿ ಈಗ ಸ್ಟಾರ್ ಕೆಟಗರಿಯಿಂದ ಕುಮಾರಿ ಅವರು ಕೆಳಗಿಳಿತಾರೆ. ಇನ್ನೀಗ ಸ್ಟಾರ್ ಕೆಟಗರಿಯಲ್ಲಿ ಇರೋದು ಪೂರ್ಣಿಮಾ ಅವರು, ಹೇಮಲತಾ ಅವರು, ಲಕ್ಷ್ಮಿ ಗೌಡ ಹಾಗೆ ರಾಜೀವ್ ಗೊಂಡಿ ಅವರು ಈಗ ಸ್ಟಾರ್ ಕೆಟಗರಿಲಿ ಇದ್ದಾರೆ. ಸೊ ಇವತ್ತು ನಾನೇನು ವಿಡಿಯೋ ಹಾಕಿದೀನಿ ಇದರಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಇದೆ. ಸೊ ನನಗೆ ಇಲ್ಲೊಂದು ಕನ್ಫ್ಯೂಷನ್ಸ್ ಏನಂದ್ರೆ ಲಿಖಿತ್ ಗೋಂಡಿ ಅವರು ಹಾಗೆ ರಾಜೀವ್ ಗೋಂಡಿ ಅವರು ಅಪ್ಪ ಮಗ ಇವರಿಬ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರಿಬ್ರು ಕೂಡ ಈಗ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಹಿಂದೆ ಇದೇ ರೀತಿ ಟ್ವಿನ್ಸ್ ಇಬ್ರು ಬಂದಿದ್ರು. ಸೊ ಇವ್ರ ಅಪ್ಪ ಮಗ ಆದ್ರೆ ಅವರು ಟ್ವಿನ್ಸ್ ಅಕ್ಕ ತಂಗಿ ಬಂದಾಗ ಶ್ರುತಿ ಅವರು ಹೇಳ್ತಾರೆ, ಇಲ್ಲ ಒಬ್ರನ್ನ ಮಾತ್ರ ನಾವು ಈ ಆಡಿಷನ್ ಅಲ್ಲಿ ಭಾಗವಹಿಸಕ್ ಬಿಡ್ತೀವಿ, ಇನ್ನೊಬ್ರು ಬರೋ ಹಾಗಿಲ್ಲ, ಇಬ್ರ ಅಭಿಪ್ರಾಯಗಳು ಒಂದೇ ಆಗಿರೋದ್ರಿಂದ ಒಬ್ಬರನ್ನೇ ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ, ನಿಮ್ಮಿಬ್ರಲ್ಲಿ ಮಾತಾಡ್ಕೊಂಡು ಒಬ್ರು ಮಾತ್ರ ಈ ಆಡಿಷನ್ ಅಲ್ಲಿ ಭಾಗವಹಿಸಿ, ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ಸೊ ಅದು ಬ್ಯಾಡ್ ಲಕ್. ಸೊ ಒಬ್ರು ಹೋಗ್ತಾರೆ, ಒಬ್ರು ಮಾತಾಡ್ತಾರೆ. ಸೊ ಅದು ಇವ್ರ ಅಷ್ಟು ಇಂಪ್ರೆಸ್ ಆಗೋದಿಲ್ಲ. ಹಾಗಾಗಿ ಇಬ್ರು ಕೂಡ ಆಡಿಷನ್ ಇಂದ ಹೊರಗಡೆ ಹೋಗ್ತಾರೆ, ಅಂದ್ರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋದಿಲ್ಲ. ಸೊ ಅದ್ರಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ, ಅಥವಾ ಇಬ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ ಆಗಲ್ಲ, ಇಬ್ರು ಕೂಡ ಆಡಿಷನ್ ಕೊಡಕ್ ಆಗಲ್ಲ ಅಂದಾಗ ಸೊ ಇಲ್ಲಿ ಅಪ್ಪ ಮಗನ್ನ ಹೇಗ್ ಸೆಲೆಕ್ಟ್ ಮಾಡಿದ್ರು. ಸೊ ಇಬ್ರು ಕೂಡ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ. ಸೊ ಇದು ಒಂಥರ ಮೋಸದ ಆಟ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ನನಗೆ ಹಾಗ ಅನಿಸ್ತು. ಅವ್ರು ಇಬ್ರನ್ನ ಸೆಲೆಕ್ಟ್ ಮಾಡ್ಲಿಲ್ಲ, ಇಲ್ಲಿ ಇಬ್ರನ್ನು ಒಂದೇ ಮನೆಯವ್ರನ್ನೇ ಕಳಿಸ್ತಿದ್ದಾರೆ ಅಂತ. ಸೊ ಓಕೆ, ಅದೊಂದ್ ಕಡೆ ಆದ್ರೆ ಈಗ ನಾನು ಏನ್ ಪ್ರೋಮೋದಲ್ಲಿ ಹಾಕಿದೀನಿ ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಸೊ ಸುಮ್ನೆ ಸೆಲೆಕ್ಟ್ ಆಗಿಲ್ಲ, ಇವರು ಆಡಿಷನ್ ಕೊಟ್ಟು ಅದಾದ್ಮೇಲೆ ಅಗ್ನಿ ಪರೀಕ್ಷೆಯಲ್ಲೂ ವಿನ್ ಆಗಿ ಅಗ್ನಿ ಪರೀಕ್ಷೆಯ ನಂತರ 4 ಜಡ್ಜಸ್ ಹೇಳಿದಂತಹ ಟಾಸ್ಕ್ ಗಳನ್ನು ಕೂಡ ಸಖತ್ತಾಗೆ ಮಾಡಿದ್ದಾರೆ. ಈಗೇನು ಹೋಲ್ಡ್ ಅಲ್ಲಿ ಇದ್ರು, ಹೋಲ್ಡ್ ಅಲ್ಲಿ ಇರೋರ್ ಎಲ್ಲರಿಗೂ ಕೂಡ ಒಂದೊಂದು ಟಾಸ್ಕ್ ಅನ್ನ ಕೊಟ್ರು. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಸೊ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳನ್ನು ಹಾಗೆ ಡೈರೆಕ್ಟ್ ಆಗಿ ಕಳಿಸ್ತಾ ಇಲ್ಲ, ಅವರನ್ನು ಕೂಡ ಟೀಮ್ ವೈಸ್ ಆಗಿ, ಅಂದ್ರೆ ಈಗ ಜಡ್ಜಸ್ ಗಳು ಏನಿದ್ದಾರೆ 4 ಜನ ಜಡ್ಜಸ್ ಗಳು, ಸೊ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಅವ್ರವ್ರ ಟೀಮಿಗೆ. ಸೊ ಟೀಮ್ ವೈಸ್ ಇವರು 4 ಜನ ಹೋಗಿ ಅಲ್ಲಿ ಆಟವನ್ನ ಅವರು ಕೊಟ್ಟಂತಹ ಟಾಸ್ಕ್ ಅನ್ನ ಆಡ್ಬೇಕಾಗತ್ತೆ. ಇವತ್ತಿನ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಎಲ್ರು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಸೊ ಅವರೆಲ್ಲ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ. ಈಗ ಟಾಸ್ಕ್ ಕೊಡ್ತಾ ಇದ್ದಾರೆ, ಅಂದ್ರೆ ಜಡ್ಜಸ್ ಗಳು ಏನಿದ್ದಾರೆ ಅವರು ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸ್ಟಾರ್ ಕಂಟೆಸ್ಟೆಂಟ್ ಏನಿದ್ರು 4 ಜನರಿಗೂ ಕೂಡ ಈಗ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಯಾವುದೇ ಒಂದು ಟಾಸ್ಕ್ ಆಡ್ಬೇಕು ಅಂದ್ರು ಮನೆ ಒಳಗಡೆ ಈಗ 4 ಜನ ಸದಸ್ಯರು ಸ್ಟಾರ್ ಕಂಟೆಸ್ಟೆಂಟ್ ಏನಿರ್ತಾರೆ ಅವರೇ ಲೀಡ್ ಮಾಡೋದಂತೆ. ಸೊ ಅವರು ಆಯ್ಕೆ ಮಾಡ್ಕೊಂಡವರು ಅವರ ಟೀಮ್ ಅಲ್ಲಿ ಇರ್ತಾರೆ, 4 ಜನ ಸ್ಟಾರ್ ಕಂಟೆಸ್ಟೆಂಟ್ ಗಳ ಟೀಮ್ ಅಲ್ಲಿ. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಸೊ ಕಿರಣ್ ಶಾಸ್ತ್ರಿ ಅನ್ನೋರು ಒಂದು ಟಾಸ್ಕ್ ಅನ್ನ ಆಡ್ತಾರೆ. 4 ಜನ ಆಡಿದಂತಹ ಟಾಸ್ಕ್ ಅಲ್ಲಿ ಕಿರಣ್ ಶಾಸ್ತ್ರಿ ಅವರು ವಿನ್ ಆಗ್ತಾರೆ. ತುಂಬಾ ಚೆನ್ನಾಗಿ ಕಿರಣ್ ಶಾಸ್ತ್ರಿ ಅವರು ಒಂದು ಹಗ್ಗ ಜಗ್ಗಾಟದ ಒಂದು ಟಾಸ್ಕ್ ಏನಿರುತ್ತೆ ಅದರಲ್ಲಿ ವಿನ್ ಆಗ್ತಾರೆ. ಸೊ ಅದಷ್ಟೇ ಅಲ್ಲದೆ ಐಸ್ ಅಲ್ಲಿ ಕೂರೋದು, ಹಾಗೆ ಬೆಲೂನ್ ಹೊಡಿಯೋದು, ಈ ತರ ಎಲ್ಲಾ ಟಾಸ್ಕ್ ಗಳನ್ನ ಕೊಟ್ಟಿದ್ದು ಎಲ್ರು ಕೂಡ ಚೆನ್ನಾಗಿನ ಆಟ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ್ಲೂ ಇವ್ರ ಆಟ ಹೀಗೆ ಇರುತ್ತಾ ನೋಡ್ಬೇಕು. ಸೊ ಈಗ ಅಗ್ನಿ ಪರೀಕ್ಷೆಯನ್ನ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಟಾಸ್ಕ್ ಆಡೋದಕ್ಕೆ ಹೊಸ ಅಗ್ನಿ ಪರೀಕ್ಷೆಗೆ ಕಾಲ್ ಇಡ್ತಾ ಇರುವಂತಹ ಕಂಟೆಸ್ಟೆಂಟ್ ಗಳು ಇವ್ರೇನೆ. ಸೊ ಫೈನಲ್ ಲಿಸ್ಟ್ ಇದು ಬಿಗ್ ಬಾಸ್ ಕಡೆಯಿಂದ. ಸೊ ಇವರಿಷ್ಟು ಜನ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಆಯ್ಕೆ ಆಗಿದ್ದಾರೆ. ನೋಡೋಣ ಇವ್ರು ಒಳಗಡೆ ಹೋದ್ಮೇಲೆ ಏನೆಲ್ಲ ಆಟ
ಆಡ್ತಾರೆ, ಹೊರಗಡೆ ಇದ್ದಾಗಿನೇ ಒಳಗಡೆನೂ ಇರ್ತಾರ, ಯಾರು ಚೆನ್ನಾಗ್ ಆಡ್ತಾರೆ, ಯಾರು ಇಲ್ಲಿ ಸ್ಟ್ರಾಟಜಿನ ಬಳಸ್ತಾರೆ, ಸೊ ಕಾದ್ ನೋಡ್ಬೇಕಾಗಿದೆ. ಸೊ ದಯವಿಟ್ಟು ಫುಲ್ ವ್ಲಾಗ್ ನ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಬಿಗ್ ಬಾಸ್ ಪ್ರೋಮೋ ಆಗ್ಲಿ ಅಥವಾ ಎಪಿಸೋಡ್ ಆಗ್ಲಿ, ಎಪಿಸೋಡ್ ಬರೋದಕ್ಕೂ ಮುಂಚೆ ನಾನು ನಿಮ್ ಮುಂದೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಮತ್ತೆ ಹೊಸ ವ್ಲಾಗ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.